ಜಪಸರ ಮಾತೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅಕ್ಟೋಬರ್ 29ನೇ ತಾರೀಕು. ಇಂದು ನಾವು ಧ್ಯಾನಿಸುವ ವಿಚಾರ, ಕೈಯಲ್ಲಿ ಜಪಸರವಿದ್ದರೆ ಸಾಲದು, ಪ್ರಾರ್ಥಿಸಬೇಕು. 12ನೆಯ ಶತಮಾನದಲ್ಲಿ ಗಲಾತ್ಯದ ರಾಜ ಅಥವಾ ಲಿಯೋನಿನ ರಾಜ ಅಲ್ಫೋನ್ಸ್ ಎಂಬುವನಿದ್ದ. ಮಾತೆ ಮರಿಯಳೆಂದರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ಆದರೆ ವಿಪರ್ಯಾಸವೆಂದರೆ ಅವನು ಜಪಸರವನ್ನು ಪ್ರಾರ್ಥಿಸುತ್ತಿರಲಿಲ್ಲ. ಅವನು ಆ ಜಪಸರವನ್ನು ತನ್ನ ಉಡುಗೆಯ ಮೇಲೆ ಒಂದು ದೊಡ್ಡ ಅಲಂಕಾರದ ವಸ್ತುವನ್ನಾಗಿ ಜಪಸರವನ್ನು ಕಟ್ಟಿಕೊಳ್ಳುತ್ತಿದ್ದ. ತಾನು ಮಾತೆ ಮರಿಯಳನ್ನು ಅತಿಯಾಗಿ ಪ್ರೀತಿಸುತ್ತೇನೆ ಎಂದು ತಿಳಿಸಲು ತನ್ನ ಪ್ರಜೆಗಳಿಗೂ ಕೂಡ ನನ್ನಂತೆ ಮಾತೆ ಮರಿಯಳನ್ನು ನೀವು ಪ್ರೀತಿಸಬೇಕು, ಗೌರವಿಸಬೇಕು ಎಂದು ಕರೆ ಕೊಟ್ಟಿದ್ದ. ಆತ ತನ್ನ ಸೊಂಟ ಪಟ್ಟಿಯ ಸುತ್ತ ಕಟ್ಟಿಕೊಳ್ಳುತ್ತಿದ್ದ ಜಪಸರ ಅವನ ಒಂದು ಅಲಂಕಾರವಾಗಿ ಉಳಿದಿದ್ದೇ ಹೊರತು ಪ್ರಾರ್ಥನೆಯ ಯಾವುದೇ ಸಂಕೇತವಾಗಿ ಉಳಿದಿರಲಿಲ್ಲ. ಹೀಗೊಂದು ದಿನ ಅವನು ಗಾಢ ನಿದ್ರೆಯಲ್ಲಿರುವಾಗ ಒಂದು ಕನಸನ್ನು ಕಾಣುತ್ತಾನೆ. ಆ ಕನಸಿನಲ್ಲಿ ಅವನು ಸತ್ತು ಅವನ ಆತ್ಮ ಶುದ್ಧೀಕರಣ ಸ್ಥಳದಲ್ಲಿರುವುದನ್ನು ಗಮನಿಸುತ್ತಾನೆ. ಪಿಶಾಚಿಗಳು ಅವನನ್ನು ನರಕಕ್ಕೆ ತಳ್ಳುವ ತಯಾರಿ ಮಾಡಿಕೊಳ್ಳುತ್ತಿದ್ದರು. ಅದೇ ಸಮಯದಲ್ಲಿ ಮಾತೆ ಮರಿಯಮ್ಮ ಅಲ್ಲಿ ಪ್ರತ್ಯಕ್ಷರಾಗಿ ಈ ಅಲ್ಫೋನ್ಸ್ ರಾಜನನ್ನು ಅವನು ಕಟ್ಟಿಕೊಂಡಿದ್ದ ಆ ಜಪಸರದ ನಿಮಿತ್ತ ಅವನನ್ನು ನರಕದ ಬೆಂಕಿಯಿಂದ ಕಾಪಾಡುತ್ತಾರೆ. ಈ ಕನಸಿನಿಂದ ಎಚ್ಚೆತ್ತು ಅಲ್ಫೋನ್ಸ್ ರಾಜ ಅಂದಿನಿಂದ ಎಡೆಬಿಡದೆ ಜಪಸರವನ್ನು ಪ್ರಾರ್ಥಿಸಲು ಮುಂದಾದ. ಹೌದು ಪ್ರಿಯರೇ, ನಮ್ಮಲ್ಲಿಯೂ ಕೂಡ ಬಗೆ ಬಗೆಯ ಜಪಸರಗಳು ಇವೆ. ಆದರೆ ಅದು ಸುಮ್ಮನೆ ಅಲಂಕಾರದ ವಸ್ತುವಾಗಬಾರದು, ನಮ್ಮ ರಕ್ಷಣೆಯ ಆಯುಧಗಳಾಗಬೇಕು. ಬನ್ನಿ, ಕೈಯಲ್ಲಿ ಜಪಸರವಿದ್ದರೆ ಸಾಲದು, ನಾವು ಜಪಸರವನ್ನು ಪ್ರಾರ್ಥಿಸುವ ವ್ಯಕ್ತಿಗಳಾಗೋಣ. ಆಮೇನ್. ಪ್ರಸಾದ ಪೂರ್ಣೆ ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಗುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ. ಈಗಲೂ